ಮೈಸೂರಲ್ಲಿ ಬೆಳ್ಳಂಬೆಳಗ್ಗೆ ಆನೆಗಳ ದಾಂಧಲೆ, ಮನುಷ್ಯನನ್ನೇ ತುಳಿದು ಹಾಕ್ತು ಕ್ರೂರ ಕಾಡಾನೆ. ಮದಗಜಗಳ ರಂಪಾಟಕ್ಕೆ ಬೆಚ್ಚಿ ಬಿದ್ದಿದೆ ಮೈಸೂರು ನಗರಿ. ಮೈಸೂರಲ್ಲಿ ಬೆಳ್ಳಂಬೆಳಗ್ಗೆ ಆನೆಗಳು ದಾಂಧಲೆ ಮಾಡಿವೆ. ಜೆಎಸ್ಎಸ್ ಕಾಲೇಜು ಕಾಫರ್ಡ್ ಹಾಲ್ ಆವರಣಕ್ಕೆ ಆನೆಗಳು ನುಗ್ಗಿವೆ. ಮೈಸೂರಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರೇಣುಕಾ ಪ್ರಸಾದ್ ಎಂಬುವರು ಮೃತಪಟ್ಟಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಈಗ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಖ್ಯಮಂತ್ರಿಗಳೇ ನಮಸ್ಕಾರ. ನಮಸ್ಕಾರ. ಮೈಸೂರಿನಲ್ಲಿ ನಡೀತಾ ಇರೋ ಘಟನೆಗಳ ಬಗ್ಗೆ, ಆನೆ ಹಾವಳಿ ಬಗ್ಗೆ ನಾನು ಕಳೆದ 1 ಗಂಟೆಯಿಂದ ಅಲ್ಲಿ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೇನೆ. ಅದನ್ನ ಹತೋಟಿ ತರೋದಕ್ಕೋಸ್ಕರ ಎಲ್ಲ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ತತ್ಕ್ಷಣ ಅವನು ತೀರ್ಕೊಂಡಂತ ವ್ಯಕ್ತಿಗೆ ಮುಖ್ಯಮಂತ್ರಿ ಪರಿಹಾರದಿಂದ 5 ಲಕ್ಷ ರೂಪಾಯಿ ಮತ್ತೆ ಉಳಿದಂತ ಗಾಯಾಳುಗಳಿಗೂ ಸೂಕ್ತವಾದ ಪರಿಹಾರ ಕೊಡೋಕ್ಕೋಸ್ಕರ ತೀರ್ಮಾನ ಮಾಡಿದ್ದೀನಿ. ಅದೇನೆ ಜಾನುವಾರು ಕಳ್ಕೊಂಡಂತವ್ರಿಗೆ ಅವ್ರಿಗೂ ಸಹ ಪರಿಹಾರ ಕೊಡುತ್ತೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಆನೆಯ ಎಲ್ಲಿ ಅವ್ರು ಯಾವ ಕಡೆ ಹೋಗ್ತಾ ಇದಾವೆ ಇದ್ರ ಕಡೆ ಎಲ್ಲ ಗಮನಿಸ್ತಾ ಇದ್ದಾರೆ. ನೀವು ಸಹ ದಯಮಾಡಿ ಆ ಮಗುನ, ಈ ವ್ಯಕ್ತಿಯನ್ನ ಸಾಯಿಸೋದ್ ಕಡೆ ಹೆಚ್ಚು ಗಮನ ಕೊಡದೇನೆ ಆನೆಗಳು ಎಲ್ಲಿ ಹೋಗ್ತಾ ಇದೆ ಅದ್ರ ಕಡೆ ತೋರಿಸಿದ್ರೆ ಜನಕ್ಕೊಂದು ವಿಶ್ವಾಸ ಬರುತ್ತೆ, ಇಲ್ಲ ಗಾಬರಿ ಮಾಡ್ಕೊಂತಾರೆ. ಖಂಡಿತ ಆ ಕಡೆ ದಯವಿಟ್ಟು ಸ್ವಲ್ಪ ತಾವು ಗಮನ ಕೊಡಬೇಕು ಅಂತ ನನ್ನ ವಿನಂತಿ. ಓಕೆ ಮುಖ್ಯಮಂತ್ರಿಗಳು, ಒಂದು ವೇಳೆ ಆನೆ ನಿಯಂತ್ರಣಕ್ಕೆ ಬರದಿದ್ರೆ ಆನೆಗಳನ್ನ ಗುಂಡಿಟ್ಟುಕೊಳ್ಳುವ ಬಗ್ಗೆ ಏನಾದರೂ ಚಿಂತನೆ ಇದೆಯಾ? ಅಲ್ಲ, ನಿಯಂತ್ರಣಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸಕ್ಕೆ ನಮ್ಮ ಎಲ್ಲರೂ ಬಂದಿದ್ದಾವೆ. ಈಗಾಗಲೇ 1-2 ಇಂಜೆಕ್ಷನ್ ಮಾಡಿರುವಂತದ್ದು ತಲುಪಿದೆ. ಆನೆಗೆ ತಗಲಿದೆ, ಅದು ಸ್ವಲ್ಪ ಸಮಯ ಬೇಕಾಗಬಹುದು. ಸೊ ಹಾಗೇನೆ ನಿಯಂತ್ರಣ ಮಾಡಕ್ಕೆ ಎಲ್ಲ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಚಿಂತನೆ ನಡೆಯುವಂತದ್ದು ಅಂತಿಮವಾಗಿ ಸಾಧ್ಯನೇ ಇಲ್ಲ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆ ಯಡಿಯೂರಪ್ಪನವರೇ, ಮೈಸೂರಿನ ಜನತೆಯಲ್ಲಿ ನೀವು ಯಾವ ಒಂದು ಮನವಿಯನ್ನು ಮಾಡ್ಕೋತೀರಿ? ಇಷ್ಟೇ ವಿನಂತಿ ಮಾಡುವಂತದ್ದು, ಇನ್ನು ಮುಂದೆ ಆನೆಗಳು ಕಾಡಿನಿಂದ ಹೊರ ಬರೋದಕ್ಕೆ ಏನು ಬಂದೋಬಸ್ತ್ ಮಾಡಬೇಕು ಆ ದೃಷ್ಟಿಯಿಂದ 10ವರೆಗೆ ಈಗ ಮೀಟಿಂಗ್ ಕರೆದಿದ್ದೀನಿ. ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ. ಆನೆಗಳು ಯಾವುದೇ ಕಾರಣಕ್ಕೆ ನಗರಕ್ಕೆ ಪ್ರವೇಶ ಮಾಡದಂತೆ ಬಿಗಿ ಮಾಡಬೇಕು. ಇದಕ್ಕೆ ಏನೇನು ಸೂಕ್ತ ಕ್ರಮ ತಗೊಳ್ಬೇಕು, ಇದರಿಂದ ಪಾಠ ಕಲಿಬೇಕಾಗಿದೆ. ಅದಕ್ಕೆ ಬಂದೋಬಸ್ತ್ ಮಾಡಕ್ಕೆ ಏನೇನು ಸಾಧ್ಯನೋ ಇವತ್ತೇನೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಬಂದೋಬಸ್ತ್ ಮಾಡಕ್ಕೆ ಪ್ರಯತ್ನ. ಧನ್ಯವಾದಗಳು ಮುಖ್ಯಮಂತ್ರಿಗಳೇ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ದೂರವಾಣಿ ಮೂಲಕ ನಮ್ಮ ಜೊತೆ ಮಾತಾಡಿದರು. 10ವರೆಗೆ ಅವರೊಂದು ಮೀಟಿಂಗ್ ಕೂಡ ಕರೆದಿದ್ದಾರೆ. ಈ ರೀತಿ ಆನೆಗಳ ಹಾವಳಿ ಉಂಟಾಗದ ಹಾಗೆ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು, ಹಾಗೆಯೇ ಅವರೊಂದು ಮನವಿಯನ್ನು ಕೂಡ ಮೈಸೂರು ಜನರಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ನಿಯಂತ್ರಣಕ್ಕೆ ಏನು ಹರಸಾಹಸ ಪಡಲಾಗ್ತಾ ಇದೆ ಅದರ ಜೊತೆ ಸಹಕರಿಸಿ ಅನ್ನುವಂಥದ್ದು. ಸೊ ಅವರು ಹೇಳೋ ಪ್ರಕಾರ ರೇಣುಕಾ ಪ್ರಸಾದ್ ಏನು ಮೃತಪಟ್ಟಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. ಈಗ ಎಲ್ಲರ ಟಾರ್ಗೆಟ್ ಮೊದಲಿರೋದು ಆನೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂಥದ್ದು. ಯಾರಿಗೂ ಕೂಡ ಆನೆಗಳನ್ನು ಕೊಂದು ಈ ಒಂದು ನಿಯಂತ್ರಣ ಮಾಡಬೇಕು ಅನ್ನುವಂಥ ಆಸೆ ಖಂಡಿತವಾಗ್ಲೂ ಯಾರಿಗೂ ಇಲ್ಲ. ಮುಖ್ಯಮಂತ್ರಿಗಳಿಗೂ ಕೂಡ ಆ ಆಸೆ ಇಲ್ಲ. ಅವರು ಹೇಳೋ ಪ್ರಕಾರ ಅರಿವಳಿಕೆ ಮದ್ದಿನ ಮುಖಾಂತರವೇ ಅದನ್ನು ನಿಯಂತ್ರಣಕ್ಕೆ ತರ್ತೇವೆ ಅನ್ನುವಂಥದ್ದು. ನಾವು ರಾಜ್ಕುಮಾರ್ ಈ ಆಪರೇಷನಲ್ಲಿ ಏನು ಭಾಗವಹಿಸಿದ್ರು, ವನ್ಯಜೀವಿ ತಜ್ಞ, ಅವರ ಜೊತೆ ಕೂಡ ಮಾತಾಡಿದ್ವಿ. ಅವರು ಹೇಳುವ ಪ್ರಕಾರ ಕೂಡ ಜೆಎಸ್ಎಸ್ ಕಾಲೇಜ್ ಆವರಣದ ಒಳಗಿರುವಂಥ ಆನೆ ಏನಿದೆ ಅದು 8 ವರ್ಷದ ಗಂಡಾನೆ. ಸೊ ಅದಕ್ಕೆ 3 ಡೋಸ್ ಔಷಧಿಗಳನ್ನು ನೀಡಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅದು ನಿಯಂತ್ರಣಕ್ಕೆ ಬರುತ್ತೆ, ಪ್ರಜ್ಞೆ ತಪ್ಪತ್ತೆ. ಸೊ ಹಾಗಾಗಿ ಅಲ್ಲಿಯ ಪ್ರಾಬ್ಲಮ್ ಇಲ್ಲ. ಆದರೆ ಕುಕ್ರಳ್ಳಿ ಕೆರೆ ಬಳಿ ಇರುವಂಥ ಆನೆ ಏನಿದೆ ಅದಕ್ಕೆ ಇನ್ನೂ ಕೂಡ ಔಷಧಿ ನೀಡಲಾಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಖಚಿತವಾದಂಥ ಮಾಹಿತಿ ಇಲ್ಲ. ಆದರೆ ಅರಣ್ಯಾಧಿಕಾರಿಗಳು ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟು 4 ಗನ್ಗಳಿದೆ. ಈಗ ಒಟ್ಟಾರೆಯಾಗಿ 2 ಆನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ 4 ಗನ್ನನ್ನು ಅರಣ್ಯಾಧಿಕಾರಿಗಳು ಬಳಸ್ತಾ ಇದ್ದಾರೆ. ಈ ಗನ್ ಯಾಕೆ ಅಂತಂದರೆ ಅದರ ತುದಿಯಲ್ಲಿ ಈ ಅರಿವಳಿಕೆ ಔಷಧವನ್ನು ಇಟ್ಟ ಅದಕ್ಕೆ ಶೂಟ್ ಮಾಡ್ತಾರೆ, ಆನೆಗೆ ಶೂಟ್ ಮಾಡ್ತಾರೆ. ಆದರೆ ಈ ಒಂದು ಚಿರತೆ ಇರ್ಬೋದು ಅಥವಾ ಹುಲಿ ಇರ್ಬೋದು ಅಥವಾ ಸಿಂಹ ಇರ್ಬೋದು, ಇದಕ್ಕೆ ಶೂಟ್ ಮಾಡೋದು ಭಾಳ ಈಸಿ. ಅದರ ಸ್ಕಿನ್ ಬಹಳ ಆನೆ ಸ್ಕಿನ್ನಷ್ಟು ಆನೆ ಚರ್ಮದಷ್ಟು ದಪ್ಪ ಇರೋದಿಲ್ಲ. ಆದರೆ ಆನೆಗೆ ಇಂಜೆಕ್ಟ್ ಮಾಡೋದು ಅಷ್ಟು ಸುಲಭವಲ್ಲ. ಹಾಗೆಯೇ ಆನೆ ಒಂದೇ ಕಡೆ ನಿಂತಿರೋದಿಲ್ಲ, ಅದು ಎಲ್ಲೆಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಅರಣ್ಯಾಧಿಕಾರಿಗಳಿಗೆ ಅದಕ್ಕೆ ಶೂಟ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ತನಕ ಜೆಎಸ್ಎಸ್ ಕಾಲೇಜ್ ಆವರಣದಲ್ಲಿರುವ ಆನೆ ಇದಕ್ಕೆ ಇಂಜೆಕ್ಟ್ ಮಾಡಲಾಗಿದೆ. ಸೊ ಒಂದು ಶುಭ ಸುದ್ದಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ಬೋದು. 2 ಆನೆಗಳು ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥದ್ದು. ಸೊ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೋತಾ ಇದ್ದಾರೆ ಮೈಸೂರು ಜನರಲ್ಲಿ. ಈ ಆನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಯಾವೆಲ್ಲ ಸಹಕಾರ ಜನರು ನೀಡಬೇಕಾಗಿದೆ, ಅಂದರೆ ಆನೆಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಆನೆಗಳನ್ನು ನೋಡೋದಕ್ಕೆ ಓಡಿ ಹೋಗೋದು, ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ಆನೆ ಮತ್ತೆ ಗೊಂದಲಕ್ಕೀಡಾಗುತ್ತೆ. ಇದು ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಏನು ಪ್ರಯತ್ನ ಪಡ್ತಾ ಇದ್ದಾರೆ ಈ ಆನೆಗಳನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ, ಅದಕ್ಕೆ ಬಹಳ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸುವರ್ಣ ನ್ಯೂಸ್ ಕೂಡ ಮನವಿ ಮಾಡುತ್ತೆ, ದಯವಿಟ್ಟು ಆನೆಗಳ
ಒಂದು ನಿಯಂತ್ರಣ ಏನು ಮಾಡಬೇಕಾಗಿದೆ, ಅದನ್ನೇನೋ ಒಂದು ನಿಯಂತ್ರಣಕ್ಕೆ ತರಬೇಕಾಗಿದೆ. ಅದರಲ್ಲಿ ಜನಸಾಮಾನ್ಯರ ಪಾಲು ಕೂಡ ಬಹಳಷ್ಟು ಇದೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಇದೇ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ರಾಮದಾಸ್ ಅವರಲ್ಲಿ ನಾವು ನೇರವಾಗಿ ಮಾತನಾಡಿದ್ವಿ. ಅವರು ಹೇಳೋ ಪ್ರಕಾರ ಮೈಸೂರಲ್ಲಿ 8:30 ಗಂಟೆಗೆ ಶಾಲಾ ಕಾಲೇಜುಗಳು ಆರಂಭವಾಗುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಮೊದಲೇ ಈ ಒಂದು ಅನೌನ್ಸನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಸಹ ಈ ಒಂದು ಆಪರೇಷನ್ ಆನೆ ಏನಿದೆ ಸಹಕರಿಸಬೇಕಾಗಿದೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆನೆಯನ್ನು ನಿಯಂತ್ರಣಕ್ಕೆ ತರುವುದಾಗಿದೆ. ಓಕೆ, KP ನಾಗರಾಜ್ ನಮ್ಮ ಜೊತೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ, ನಮ್ಮ ಮೈಸೂರು ಪ್ರತಿನಿಧಿ. KP, ಯಾವೆಲ್ಲ ಹೊಸ ಸುದ್ದಿ ಇದೆ, ಫ್ಲ್ಯಾಶ್ ನ್ಯೂಸ್ ಇದೆ ಈ ಆನೆ ದಾಳಿಗೆ ಸಂಬಂಧಪಟ್ಟ ಹಾಗೆ? ಜಯಪ್ರಕಾಶ್, ಪ್ರಶ್ನೆ ಮತ್ತೊಂದು ಸತಿ ಕೇಳಿಸ್ತಾ ಇಲ್ಲ. ಯಾವ ಫ್ರೆಶ್ ನ್ಯೂಸ್ ಇದೆ ಆನೆ ದಾಳಿಗೆ ಸಂಬಂಧಪಟ್ಟ ಹಾಗೆ? ಹಲೋ ಜಯಪ್ರಕಾಶ್, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಹೊಸ ಸುದ್ದಿ ಏನಿದೆ ಆನೆ ದಾಳಿಗೆ ಸಂಬಂಧಪಟ್ಟ ಹಾಗೆ ನಾಗರಾಜ್? ಹಾ ಜಯಪ್ರಕಾಶ್, ಈಗಾಗಲೇ ಈಗ ಒಂದು ಆನೆ ಮಾತ್ರ ಈಗ ಮೈಸೂರು ಸಿಟಿಯಲ್ಲಿ ಇನ್ನೂ ಕೂಡ ತನ್ನ ಅವಾಂತರವನ್ನ ಮುಂದುವರಿಸಿದೆ. ಮೈಸೂರಿನ ಧೋಬಿ ಘಾಟ್ ಅಂದ್ರೆ ಕುಕ್ಕರಳ್ಳಿ ಸಮೀಪ ಇರುವಂತಹ ಒಂದು ಪೊದೆ ಒಳಗೆ ಈ ಆನೆ ಸೇರ್ಕೊಂಡಿದೆ. ಆನೆಯನ್ನ ಸೆರೆ ಇಡುವಂತಹ ಪ್ರಯತ್ನವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಉಳಿದಂತೆ ಇನ್ನು ಆನೆಗಳು ಒಂದೇ ಸಿಟಿಯಿಂದ ಹೊರಗಡೆ ಹೋಗಿದ್ದಾವೆ. ಹೀಗಾಗಿ ಜನರಲ್ಲಿರುವಂತಹ ಆತಂಕ ನಿವಾರಣೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮುಂಜಾಗ್ರತೆ ಕ್ರಮದ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಮದಾಸ್ ಅವರು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಯಾರು ಕೂಡ ಮನೆಯಿಂದ ಹೊರಗೆ ಬರಬೇಡಿ, ಅಂದ್ರೆ ಆನೆ ಇರುವಂತಹ ಹಾವಳಿ ಇರುವಂತಹ ಜಾಗಗಳಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಮೈಸೂರಿನ ಪೊಲೀಸ್ ಆಯುಕ್ತರಾಗಿರುವಂತಹ ಸುನಿಲ್ ಅಗರ್ವಾಲ್ ಅವರು ನೀಡಿದ್ದಾರೆ. ಹೀಗಾಗಿ ಓಕೆ ನಾಗರಾಜ್, ನಾನು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಈಗ ಮೈಸೂರು ಪೊಲೀಸ್ ಆಯುಕ್ತರಾಗಿರುವಂತಹ ಸುನಿಲ್ ಅಗರ್ವಾಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಜಿ, ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ? ಈಗಿನ ಸದ್ಯದ ಮಾಹಿತಿ ಏನಿದೆ ನಿಮ್ಮ ಬಳಿ? ಇಲ್ಲ, ಈಗ ಸದ್ಯಕ್ಕೆ ಪರಿಸ್ಥಿತಿ ಶಾಂತಿಯಲ್ಲಿದೆ. ಒಂದು ದೊಡ್ಡ ಆನೆ ಇದೆ, ಒಂದು ಚಿಕ್ಕ ಆನೆ ಇದೆ. ದೊಡ್ಡ ಆನೆ ಒಂದು ಗದ್ದೆಗೆ ಸೇರಿದೆ, ಅದರಲ್ಲಿ 8-10 ಫೀಟ್ ಹುಲ್ಗಡೆ ಇದೆ, ಅದಕ್ಕೆ ಅದು ಕಾಣಿಸ್ತಾ ಇಲ್ಲ. ಆದ್ರೆ ಲೊಕೇಶನ್ ಗೊತ್ತಿದೆ. ಅದರಲ್ಲಿ ಒಂದು ಟೀಮ್ ರೆಡಿ ಆಗಿ ಅದಕ್ಕೆ ಟ್ರ್ಯಾಂಕ್ಯುಲೈಸ್ ಮಾಡ್ಲಿಕ್ಕೆ ಅದೆಲ್ಲ ಟ್ರ್ಯಾಂಕ್ಯುಲೈಸರ್ ಗನ್ ಅದೆಲ್ಲ ರೆಡಿ ಮಾಡ್ಕೊಂಡು ಡಾಕ್ಟರ್ ಅಲ್ಲಿ ರೆಡಿ ಇದ್ದಾರೆ. ಅದು ದೊಡ್ಡ ಆನೆ ಒಂದ್ ಕಡೆ ಇದೆ. ಚಿಕ್ಕ ಆನೆ ಈಗ ಕುಕ್ರಳ್ಳಿ ಕೆರೆ ಹತ್ತಿರ ಧೋಬಿಘಾಟ್ ಹತ್ತಿರ ಸೇರ್ಕೊಂಡಿದೆ. ಅದರಲ್ಲಿನೂ ಕೂಡ ಒಂದು ಟೀಮ್ ಅದಕ್ಕೆ ಟ್ರ್ಯಾಂಕ್ಯುಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ನಡೆದಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜನರಿಗೆ ಯಾವ್ದು ಅಪಾಯ ಇಲ್ಲ. ಸ್ವಲ್ಪ ನಮ್ಮ ಪೊಲೀಸ್ ಕಡೆಯಿಂದ ಮೇಜರ್ ನಮ್ಗೆ ಇದು ನಾವು ಪ್ರಾಬ್ಲಮ್ ಹ್ಯಾಂಡಲ್ ಮಾಡ್ತಾ ಇದೀವಿ ಅಂದ್ರೆ ಕ್ರೌಡ್ ಕಂಟ್ರೋಲ್. ಸೊ ಜನರಿಗೆ ನಾವು ಎಲ್ಲ ಮನವಿ ಕೂಡ ಈಗಾಗಲೇ ಮಾಡಿದ್ದೀವಿ. ಅವರು ಮನೆ ಒಳಗಡೆ ಇರಬೇಕು, ಹೊರಗಡೆ ಬರಬಾರ್ದು. ಖಂಡಿತ. ಮತ್ತು ಇದರಲ್ಲಿನೂ ಕೂಡ ನಾವು ಮೇಜರ್ ಬಂದೋಬಸ್ತ್ ಅದೆಲ್ಲ ಮಾಡ್ಕೊಂಡು ಕ್ರೌಡ್ ಕಂಟ್ರೋಲ್ ಮಾಡಿದ್ದೀವಿ. ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಓಕೆ, ಈ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ನಿಜ, ಆದ್ರೆ ಮಕ್ಕಳು ಬಂದಿರ್ತಾರೆ, ಅದು ಡೆಪ್ಟಿ ಕಮಿಷನರ್ ಕೇಳಿದ್ರೆ ಒಳ್ಳೇದು. ಒಂಚೂರು ಬಿಸಿನೂ ಇದ್ದೀನಿ. ಓಕೆ, ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ, ಸುನಿಲ್ ಅಗರ್ವಾಲ್ ಮೈಸೂರು ಪೊಲೀಸ್ ಆಯುಕ್ತರು ನಮ್ಮ ಜೊತೆ ದೂರವಾಣಿ ಮೂಲಕ ಮಾತಾಡಿದರು. ಅವರು ಹೇಳೋ ಪ್ರಕಾರ ಧೋಬಿಘಾಟ್ನ ಒಂದು ಕುಕ್ರಳ್ಳಿ ಕೆರೆ ಬಳಿ ಧೋಬಿಘಾಟ್ ಅನ್ನುವಂಥ ಒಂದು ಪ್ರದೇಶ ಏನಿದೆ, ಅಲ್ಲಿ ಭಾಳಷ್ಟು ಹುಲ್ಲು ಮರ ಗಿಡಗಳಿದೆ. ಸೊ ಅದರ ಮಧ್ಯೆ ಅವಿತುಕೊಂಡಿದೆ ಮತ್ತೊಂದು ಆನೆ. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೆ JSS ಕಾಲೇಜ್ ಆವರಣದಲ್ಲಿರುವಂಥ ಆನೆಗಳಿಗೆ ಔಷಧಿಗಳನ್ನು ನೀಡಲಾಗಿದೆ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಸೊ ಈಗ ಒಂದು ಬ್ರೇಕ್ಗೆ ನಾವು ಹೋಗೋಣ. ಬ್ರೇಕ್ ಆದ ತಕ್ಷಣ ಮತ್ತೆ ನಾವು ಕ್ಷಣದ ಸುದ್ದಿಯನ್ನು ಮೈಸೂರಿಂದ ನಿಮಗೆ ನೀಡ್ತಾನೆ ಇರ್ತೀವಿ. ಎಲ್ಲಿ ತನಕ ನಾವು ಆ ಆನೆಗಳನ್ನು ನಿಯಂತ್ರಣಕ್ಕೆ ಯಾವಾಗ ಆನೆಗಳನ್ನು ನಿಯಂತ್ರಣಕ್ಕೆ ತರ್ತೀವೋ ಅಲ್ಲಿ ತನಕ ನೀವು ಕೂಡ ನಮ್ಮ ಜೊತೆ ಇರಿ. ಹಾಗೆಯೇ ಮೈಸೂರು ಜನತೆ ಕೂಡ ಯಾವ ರೀತಿ ಸ್ಪಂದಿಸ್ತಾರೆ ಅಂತಂದರೆ ಇದಕ್ಕೆ ಸ್ಪಂದಿಸಬೇಕಾಗಿದೆ. ಆದಷ್ಟು ಮನೆಯ ಒಳಗಿದ್ದು ಹೊರಗೆ ಬರಬೇಡಿ, ಅದು ತೊಂದರೆ ಆಗುತ್ತೆ ಆನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ.